ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವಾಗ ಏನ್ ಮಾಡೋ ಸೌಂದರ್ಯ, ಇಷ್ಟು ದಿನ ನೀನು ಹಾಕಿದ ಗೆರೆನ ದಾಟದೇ ಇದ್ದವನು ಈಗ ನಿನ್ ಮಾತೇ ಕೇಳ್ದಿರೋ ಮಟ್ಟಕ್ಕೆ ಬೆಳೆದಿಯಾನೆ ಅಂದ್ರೆ ಎಲ್ಲ ಕಾರಣ ಆ ದೀಪ. ನಿಮ್ಮ ಅದಕ್ಕೆ ಮಾತು ಕೇಳ್ಬೇಡ ಅಂತ ಅವಳೇ ಹೇಳ್ಕೊಟ್ಟಿರ್ತಾಳೆ. ಏನ್ ಮಾಡ್ಬೇಕು ಅಂತ ನಂಗೂ ಗೊತ್ತಾಗ್ತಿಲ್ಲ. ಹೌದಾ? ಓಕೆ ಸರಿ. ಏನ್ ಮಾಡೋದೀಗ? ಏನಾಯ್ತು ಮಾವ? ಅಲ್ಲಮ್ಮ, ಕ್ಲೈಂಟ್ಸ್ ಬಿಸ್ನೆಸ್ ಡೀಲ್ ಮಾತಾಡೋಕೆ ಮನೆಗೆ ಬರ್ತಿದಾರಂತೆ. ಅವ್ರ ಮುಂದೆ ಚಿರುನ ಸೀರಿಯಸ್ ಆಗಿರೋಕೆ ಹೇಳಬೇಕು. ನಮ್ಮ ಮುಂದೆ ಆಡ್ದಂಗೆ ಆಡಿದ್ರೆ ಕಷ್ಟ. ಮಾವ, ಅವ್ರಿಗೆ ನಾಳೆ ಆಫೀಸ್ ಹತ್ರನೇ ಬಂದು ಮೀಟ್ ಮಾಡಕ್ ಹೇಳಿ. ಅದು ಆಗಲ್ಲಮ್ಮ. ಇವತ್ತೈತೆ ನೀಕ ಬಿಸ್ನೆಸ್ ಡೀಲ್ ಮಾತಾಡ್ಲೇಬೇಕು. ಪೋಸ್ಟ್ಪೋನ್ ಮಾಡಕ್ ಆಗಲ್ಲ. ಅದು ಅಲ್ಲದೆ ಅವ್ರನ್ನ ಚಿರುನೆ ಮನೆಗೆ ಬರೋಕೆ ಹೇಳಿದಂತೆ. ಈ ವಿಷಯ ನನಗೂ ಗೊತ್ತಿರಲಿಲ್ಲ. ಹೌದಾ? ಹಾ, ನನಗೆ ಆಫೀಸಿಂದ ಈಗ ತಾನೇ ಫೋನ್ ಮಾಡಿ ಹೇಳಿದ್ರು. ಕ್ಲೈಂಟ್ಸ್ ಬೇರೆ ಆಗ್ಲೇ ಹೊರಟ್ಬಿಟ್ಟಿದಾರಂತೆ. ಈಗ ಅವ್ರನ್ನ ತಡಿಯೋಕ್ಕಾಗಲ್ಲ, ಬೇರೆ ಕಡೆ ಮೀಟಿಂಗ್ ಇಟ್ಕೊಳ್ಳೋಕ್ಕೂ ಆಗಲ್ಲ. ಚಿರುಣೆ ಕರ್ಸಿದಾನೆ ಅಂದ್ರೆ ಇವತ್ತು ಅವನಿರೋ ಪರಿಸ್ಥಿತಿಯಲ್ಲಿ ಅವ್ರ ಮುಂದೆ ಎಲ್ಲ ಏನ್ ಅಡ್ವರ್ಟ್ ಮಾಡ್ತಾನೋ ಗೊತ್ತಾಗ್ತಿಲ್ಲ. ನನಗೂ ಅದೇ ಯೋಚನೆ ಆಗ್ತಿರೋ ಸೌಂದರ್ಯ. ಮಾವ, ಬಿಸಿನೀರು. ನನ್ಗೂ ಒಂದ್ ಗ್ಲಾಸ್ ಬಿಸಿ ನೀರು ತಂದ್ಕೊಡ್ಬೇಕು ತಾನೆ? ಅಲ್ಲ ಸುಕನ್ಯಾ, ನಾನು ಕೇಳದೆ ತಂದ್ಕೊಟ್ಲು. ನಿನಗೂ ಬೇಕಾದ್ರೆ ಕೇಳು, ತಂದ್ಕೊಡ್ತಾಳೆ. ಅದನ್ನ ಬಿಟ್ಟು ನನಗೆ ಯಾಕೆ ತಂದ್ಕೊಡ್ಲಿಲ್ಲ ಅಂದ್ರೆ ನೀನು ಬಿಸಿನೀರು ಕುಡಿತೀಯ ಅಂತ ಅವಳಿಗೇನು ಕನ್ಸು ಬೀಳುತ್ತಾ? ದೀಪಾ. ಹಾ ಮೇಡಮ್. ಚಿರು ಬಿಸ್ನೆಸ್ ಕ್ಲೈಂಟ್ಸ್ನ ಮನೆಗೆ ಬರೋಕ್ ಹೇಳಿದಾನಂತೆ. ಅದೇನೇ ಇದ್ರು ಮನೆ ಒಳಗೆ ಬಂದು ಕೂತ್ಕೊಂಡು ಮಾತಾಡೋದಕ್ಕೆ ಹೇಳು. ಅದೇನೋ ಆಡ್ತಿದಾನಲ್ಲ ಹೊರಗೆ, ಅದನ್ನ ನಿಲ್ಸಿ ಮೊದಲು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಡಿಸ್ಕಷನ್ ಮಾಡ್ಬೇಕು. ನಾನು ಹೋಗಿ ಹೇಳ್ಬೇಕಾ ಮೇಡಮ್? ಸೌಂದರ್ಯ ನಿನಗೆ ಹೇಳಿದ್ಲು ಅಂದ್ಮೇಲೆ ನೀನೇ ಹೋಗಿ ಹೇಳ್ಬೇಕು ತಾನೆ? ಹಾಗಿಲ್ಲ ಮೇಡಮ್, ಹೇಳೋದಕ್ಕೆ ನಂಗೆ ಏನು ಸಮಸ್ಯೆ ಇಲ್ಲ. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಅವ್ರು ನನ್ನ ಮಾತು ಕೇಳ್ತಾರೋ ಇಲ್ವೋ? ಹೇಳದ್ ಹೇಳು, ಕೇಳ್ತಾನೋ ಬಿಡ್ತಾನೋ ಆಮೇಲೆ ನೋಡ್ಕೊಳ್ಳೋಣ. ಸರಿ ಮೇಡಮ್. ಹಲೋ. ಹಲೋ ಸರ್, ವೆಲ್ಕಮ್. ವೆಲ್ಕಮ್ ವೆಲ್ಕಮ್. ಅದು ಇಲ್ಲ ಕೇರ ಮಾಡ್ತಿದ್ದೆ, ಅಲ್ಲೇ ಡಿಸ್ಕಸ್ ಮಾಡೋಣ. ಕೇರಮ್ಮ? ಕೇರ ಮಾಡ್ತಾ ಡಿಸ್ಕಸ್ ಮಾಡ್ಬೋದಲ್ಲ. ಈಗೆಲ್ಲ ಕಾರ್ಪೊರೇಟ್ ಲೈಫಲ್ಲಿ ಹಂಗೆ ತಾನೆ. ಚಿರು, ಒಳ ಕೂರಿಸಿ ಮಾತಾಡ್ಬೋದಲ್ಲ? ನೋತ್ಗೆ ಓಪನ್ ಏರಲ್ಲಿ ಆರಾಮಾಗಿ ಡಿಸ್ಕಸ್ ಮಾಡೋ ಮಜಾನೇ ಬೇರೆ. ನಿಮಗೂ ಓಕೆ ಅಲ್ವಾ? ನೋ ಪ್ರಾಬ್ಲಮ್ ಸರ್. ಬನ್ನಿ ಮತ್ತೆ, ಅವ್ರಿಗೆ ಓಕೆ ಅಂತೆ. ಕೂತ್ಕೊಳ್ಳಿ. ಇವರೆಲ್ಲ ನಮ್ಮನೆ ಸ್ಟಾಫ್ ಇವರು. ಸ್ಟಾಫಾ? ಇಲ್ಲೇ ಇರ್ತಾರ? ಹಾಂ, ಏನು ಪ್ರಾಬ್ಲಮ್? ಅವರು ನಮ್ಮ ಥರ ಮನುಷ್ಯರು ಅಲ್ವೇನ್ರಿ? ಹೌದು ಹೌದು ಸರ್. ಚಿಕ್ಕಪ್ಪ, ನನಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಚಿರು ಏನೋ ದೊಡ್ಡ ಎಡವಟ್ ಮಾಡ್ತಾನೆ ಅಂತ ಅನ್ನಿಸ್ತಿದೆ. ಅಯ್ಯೋ, ಎಡವಟ್ಟು ಮಾಡೋದು ಶುರು ಆಗೋಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ನಮಗೆ. ಹಾಂ, ಮತ್ತೆ ಮೀಟಿಂಗ್ ಶುರು ಮಾಡೋಣ ಬನ್ನಿ. ಅದು ಇವತ್ತು ಚಿರು ಫ್ರೀ ಆಗಿದ್ನಲ್ಲ, ಅದಕ್ಕೆ ಸ್ಟಾಫ್ನೆಲ್ಲ ಕೂರಿಸ್ಕೊಂಡಿದ್ದಾನೆ. ಬರೀ ಕೂರಿಸ್ಕೊಂಡಿಲ್ಲ, ಅವ್ರು ಕೂರಿಸ್ಕೊಂಡು ಕೇರ ಮಾಡ್ತಿದ್ದೆ. ಅಲ್ಲ ಸರ್, ಹೀಗೆ ಕೇಳ್ತೀನಿ ಅಂತ ಏನು ಅನ್ಕೋಬೇಡಿ. ಏನು ಅನ್ಕೊಳಲ್ಲ, ಕೇಳಿ. ಈ ಮೀಟಿಂಗ್ನ ಆಫೀಸಲ್ಲೇ ಇಟ್ಕೊಬೋದಿತ್ತಲ್ಲ? ಅದು ಇದು ಯಾಕೋ ನನಗೆ ನಮ್ಮ ಸ್ಟಾಫ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಆಫೀಸಿಗೆ ಬರಲಿಲ್ಲ. ಚಿರು, ಪಾಪ ಅವ್ರನ್ನೆಲ್ಲ ಮನೆಗೆ ಕರೆಸಿದೀಯಾ, ಬಂದ್ ಕೆಲಸನ ಮೊದಲು ಮುಗಿಸ್ಬೋದಲ್ವಾ? ನಾನು ರೆಡಿ ಇದ್ದೀನಿ, ಅವರೇ ಏನೇನೋ ಮಾತಾಡ್ತಿರೋದು ಅಲ್ವೇನ್ರಿ? ಅದು ಹಾಗಲ್ಲ ಸರ್. ಕುಡಿಯೋಕೆ ಅಂತ ಗೊತ್ತಿರ? ಏನು ಬೇಡ ಮೇಡಮ್, ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಏನು ಡಿಸ್ಕಷನ್ ಅವಶ್ಯಕತೆನೇ ಇಲ್ಲ. ನೀವೇನು ಪ್ರೈಸ್ ಕೋಟ್ ಮಾಡಿದ್ರು ನಮಗೆ ಓಕೆ. ಆದ್ರೆ ಒಂದು ಕಂಡೀಷನ್. ಏನು ಸರ್? ಈ ರೆಡ್ ಪಾನ್ ಇದೆಯಲ್ಲ, ಒಂದೇ ಅಟೆಂಪ್ಟ್ ನಲ್ಲಿ ಅದನ್ನ ನೀವು ಹೊಡೆದು
ಸರ್ ನಿಮ್ಮ ಮಗಳು ಸಿಕ್ಕಿದ್ರಾ? ಇಲ್ಲ, ಅವ್ಳ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ನನ್ಗೆ ಯಾಕೋ ನಿನ್ ಮಗನ ಮೇಲೆ ಅನುಮಾನ. ಏನು ಹೇಳ್ತಿದ್ದೀರಾ ಸರ್? ಇನ್ನೇನ್ ಮತ್ತೆ ಅವನೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಸಿ ಎಲ್ಲೋ ಬಚ್ಚಿಟ್ಟಿದ್ದಾನೆ ಅನ್ಸತ್ತೆ. ಅಯ್ಯೋ ಇಲ್ಲ ಸಾಹೇಬ್ರೆ, ನನ್ನ ಮಗ ಆ ಥರ ಎಲ್ಲ ಮಾಡಲ್ಲ. ಅವನಿಗೂ ತಂಗಿರಿದ್ದಾರೆ. ಹುಡುಗಿ ಕಷ್ಟ ಏನು ಅಂತ ಅವನಿಗೂ ಗೊತ್ತು. ಅರ್ಥ ಆಗಿದ್ದಿದ್ರೆ ಯಾವ ಧೈರ್ಯದ ಮೇಲೆ ನನ್ನ ಮಗಳಿಗೆ ತಾಳಿ ಕಟ್ಟ? ಏನೇ ಆಗ್ಲಿ ಇವತ್ತು ಅವನು ಬಚಾವಾಗಲ್ಲ. ಏಯ್, ಇದೇ ಕಣೋ ಇವತ್ತು ಮಾರಿ ಹಬ್ಬ. ಜಯರಾಮ, ಸರ್ FIR ರೆಡಿ ಮಾಡಿದ್ಯಾ? ಇಲ್ಲ ಸರ್. ಯಾಕೆ? ಸರ್ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ FIR ಮಾಡಿಸ್ತಿದ್ದೀರಾ ಸರ್? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಿಮ್ಮ ಮಗಳು ಖಂಡಿತ ಬರ್ತಾಳೆ. ಅವ್ರು ಕಾಣಿಸ್ದೇ ಇರೋದಕ್ಕೂ ನಮ್ಮ ನರಸಿಂಹಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ಹೌದಾ? ಹಾಗಿದ್ರೆ ಅವಳನ್ನ ನೀನ್ ಕಿಡ್ನಾಪ್ ಮಾಡಿದ್ಯಾ? ಸರ್ ನಾನು ಯಾಕೆ ಸರ್ ಕಿಡ್ನಾಪ್ ಮಾಡಿಸಿ? ಮತ್ ಮುಚ್ಕೊಂಡಿರೋ. ನೀನೇನು ಇವ್ರ ಮನೆ ಮಗನ ಬಂದ್ಬಿಟ್ಟ ದೊಡ್ಡದಾಗೆ ಪರ ವಹಿಸ್ಕೊಂಡು ಮಾತಾಡಕ್ಕೆ? ಸಾಹೇಬ್ರೆ, ಅವನನ್ನು ಬೈಬೇಡಿ. ಅವನು ನಮ್ಮನೆ ಮಗನೇ. ಅವನೇನ್ ಆಕಾಶದಿಂದ ಉದುರು ಬಂದ ಅಥವಾ ನಿಮ್ ಸ್ವಂತ ಮಗನ? ನನ್ನ ಸ್ವಂತ ಮಗನ ಥರನೇ. ಸ್ವಂತ ಮಗ ತರಾನೇ ತಾನೆ, ಸ್ವಂತ ಮಗ ಅಲ್ವಲ್ಲ. ಜಯರಾಮ, ಇವತ್ತು ನರಸಿಂಹನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ರೌಡಿ ಶೀಟರ್ ಕಾಲಮಲ್ಲಿ ಅವನ ಹೆಸರು ಸೇರಿಸು. ಸಾಹೇಬ್ರೆ, ನನ್ನ ಮಗ ರೌಡಿ ಅಲ್ಲ. ಸುಮ್ಮನೆ ಏನೇನೋ ಕೇಸ್ ಹಾಕ್ಬೇಡಿ. ಅವ್ನ ಭವಿಷ್ಯನ ಹಾಳು ಮಾಡಬೇಡಿ. ನನ್ನ ಮಗಳು ಭವಿಷ್ಯನ ಹಾಳು ಮಾಡಿರೋನ್ ಭವಿಷ್ಯ ಹಾಳಾದ್ರೆ ಯಾವ ತಪ್ಪು ಇಲ್ಲ. ಇವತ್ತೇ ನಿಮ್ ಕಣ್ ಮುಂದೆ ಅವನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ. ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ. ಸಾರಿ ನರಸಿಂಹ, ನನ್ನಿಂದಾಗಿ ನೀನು ಅರೆಸ್ಟ್ ಆಗೋ ಥರ ಆಯಿತು. ನೀನು ಯಾವಾಗ ನನಗೆ ತಾಳಿ ಕಟ್ತೀಯೋ ಆಗಲೇ ನಾನು ನಿನಗೆ ಹೆಂಡತಿ ಆದೆ. ನೀನು ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಾವಿಬ್ಬರು ಅಧಿಕೃತವಾಗಿ ಗಂಡ ಹೆಂಡತಿ. ಸಂಜನಾ,